ಬದುಕು ಜಟಕ ಬಂಡಿ. ಯಾತಕ್ಕೆ ಇಲ್ಲಿ ಬಂದಿದ್ದೀರಿ ಗೊತ್ತಾ ಸಂಜಯ್? 50% ಗೊತ್ತು, 50% ಗೊತ್ತಿಲ್ಲ. ಗೊತ್ತಿಲ್ಲ. ಏನಾಗುತ್ತೆ ಸಂಜಯ್? ಏನಾದ್ರೂ ನೆನಪಿರುತ್ತಾ? ನಾನು ಒಂದೊಂದ್ಸಲ ಏನು ಮಾಡ್ತೀನಿ ನನಗೆ ನೆನಪಿರಲ್ಲ. ಒಂದು 5-10 ಮಿನಿಟ್ಸ್ ಆದ್ಮೇಲೆ ರಿಯಲೈಸ್ ಆಗುತ್ತೆ ನಾನು ಏನಕ್ಕೆ ಈ ಥರ ಮಾಡಿದೆ, ಈ ಥರ ಮಾಡಬಾರ್ದಾಗಿತ್ತಲ್ಲ ಫೀಲ್ ಆಗುತ್ತೆ. ಅವಾಗ ಒಬ್ಬನೇ ಹೋಗ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತೀನಿ. ಯಾತಕ್ಕೆ ಸಿಟ್ಟು ತುಂಬಾ ಬರುತ್ತಂತಲ್ಲಪ್ಪ? ಆ ಟೈಮಲ್ಲಿ ನಂಗೆ ಏನಾಗುತ್ತೆ ಅಂತ ಗೊತ್ತೇ ಆಗಲ್ಲ. ಯಾವ ಟೈಮಲ್ಲಿ? ಯಾರಾದರೂ ಇವಾಗ ಏನಾದರೂ ಹೇಳ್ತಿರ್ತಾರೆ ಅನ್ಕೊಳ್ಳಿ, ಅವ್ರು ಸ್ಟಾರ್ಟಿಂಗ್ ಒಂದು 10 ಸೆಕೆಂಡ್ಸ್ ಅವ್ರು ಹೇಳ್ತಿರೋದು ಮಾತ್ರ ಕೇಳಿಸಿದೆ. ಅದಾದ್ಮೇಲೆ ನಾನು ಏನಕ್ಕೆ ಕೋಪ ಮಾಡ್ಕೊಂಡೆ, ಅವ್ರಿಗೆ ಏನಕ್ಕೆ ತಿರುಗಿ ಬಿದ್ದೆ, ಬೈದೆ ಅಂತೇನು ಗೊತ್ತಾಗಲ್ಲ, ಏನು ಗೊತ್ತಿರಲ್ಲ. ಅದಾಗಿ ಪೂರ್ತಿ ಪ್ರಜ್ಞೆ ಇದೆ ಅಲ್ವಾ? ನಾವು ಮಾತಾಡ್ತಾ ಇವಾಗ ಕ್ಲೀನಾಗಿ ಅರ್ಥ ಆಗ್ತಿದೆ. ಕಾಲೇಜಲ್ಲಿ ಆಗುತ್ತಪ್ಪ? ಇಲ್ಲ, ಕಾಲೇಜಲ್ಲಿ ಲೆಕ್ಚರರ್ಸ್ ಯಾರಾದ್ರೂ ಇದು ಮಾಡಿದಾಗ ಅಥವಾ ಫ್ರೆಂಡ್ಸಲ್ಲೇ ಯಾರಾದರೂ ನಾನು ಮಾತಾಡಬೇಕಾದಾಗ ಆಪೋಸಿಟ್ ಆಗಿ ಅಥವಾ ಸಡನ್ ಆಗಿ ಏನಾದರೂ ವಿಷಯ ಬಂದು ಮಾತಾಡಿದ್ರೆ ಏಕ್ದಮ್ ಬೇಜಾಗ್ಬಿಡುತ್ತೆ. ಯಾವಾಗಲಿಂದ ನೀವು ಇದನ್ನ ಅನುಭವಿಸ್ತೀರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ? 5 years 5-6 years. ನಿಮ್ಗೆ ಯಾವ್ದಾದ್ರು ಎಕ್ಸಾಂಪಲ್ ನೆನಪಿದ್ಯಾ? ಏನಾದ್ರು ಆಗಿದ್ದು ಇವರೆಲ್ಲ ಹೇಳಿದ್ದು ನೀವು ನೆನಪಿಟ್ಕೊಳ್ದೇ ಇರೋದು ಅಥವಾ ನಿಮಗೆ ನೆನಪಿಲ್ದೇ ಇರೋದು? ನಾನು ಹೇಳ್ತೀವಿ ಮೇಡಮ್, ಆ ಟೈಮಲ್ಲಿ ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತೇ ಇರಲ್ಲ. ಯಾವ ಟೈಮ್ನಲ್ಲಿ? ನನಗೆ ಯಾವುದೋ ಒಂದು ಎಕ್ಸಾಂಪಲ್ ಸಮೇತ ಹೇಳಿ. ಎಕ್ಸಾಂಪಲ್ ಅಂದರೆ ಇವಾಗ ನೀವೇನಾದ ಹತ್ರ ಇವಾಗ ನೀವು ನನಗೆ ಒಳ್ಳೇದನ್ನು ಹೇಳ್ತಿರ್ತೀರಾ, ನನಗೆ ಒಳ್ಳೇದನ್ನು ಹೇಳ್ತಿದ್ರೆ ನನಗೆ ಕೋಪ ಬರ್ತಿರುತ್ತೆ. ನಿಮ್ಗೆ ರಿವರ್ಸ್ ಬೈತೀನಿ. ನೀವು ನನಗೆ ಅದೇ ಕೆಟ್ಟದಿನ್ನೇನಾದರೂ ಹೇಳಿ ನನಗೇನಾದರೂ ಬೈತಿದ್ರೆ ನನ್ನ ಮನಸ್ಸಲ್ಲಿ ಒಂಥರ ನಗು ಬರೋ ಥರ ಫೀಲ್ ಆಗ್ತೀರಿ. ನನಗೆ ಗೊತ್ತಿರಲ್ಲ ಏನಕ್ಕೆ ನಗ್ತಿದೆ ಅಂತ. ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲ್ಲ ಅದು. ಬಟ್ ಅದೇ ಒಳ್ಳೇದನ್ನು ಹೇಳ್ತಿದ್ರೆ ಸಿಕ್ಕಾಪಟ್ಟೆ ಕೋಪ, ಏನಾದರೂ ತೊಳೆದ್ಬಿಡೋಣ ಅಷ್ಟು ಕೋಪ ಬರುತ್ತೆ. ಒಬ್ಬನೇ ಆರಾಮಾಗಿ ಬೇಕಂದರೆ ಫುಲ್ ಡೇ ಅವ್ರ ವೀಕ್ ಅವ್ರ ಮಂತ್ ಒಬ್ಬನೇ ರೂಮಲ್ಲಿ ಬಿಟ್ಟರೆ ಕುತ್ಕೊಂತೀನಿ. ಊಟ ಬೇಕು ಅಂದಾಗ ಊಟ ಕೇಳಿದ್ರೆ ಕೊಟ್ಟರೆ ಸಾಕು. ಜನಗಳನ್ನ ಮಾತಾಡಿಸ್ಬೇಕು ಅಂತ ಅನ್ಸಲ್ವಾ? ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ, ಆದರೆ ಎಲ್ಲ ಅವ್ರು ಕೇಳೋ ಥರ ನಾನು ಕೇಳ್ಬಾರ್ದು, ನಾನು ಕೇಳೋ ಥರ ಅವ್ರು ಕೇಳಬೇಕು, ಆ ಥರ ಫೀಲ್ ಆಗುತ್ತೆ. ಇವಾಗ ಫ್ರೆಂಡ್ಸ್ ಜೊತೆ ಜಗಳ ಆಗುತ್ತಾ? ಹಾಗಿದ್ರೆ ಆಗುತ್ತೆ, ಎಷ್ಟೊಂದು ಸಲ ಆಗಿದೆ. ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬಿಟ್ಟಿರ್ತೀನಿ ಒಂದೊಂದ್ಸಲ, ಅಥವಾ ಒಂದೊಂದ್ಸಲ ಹೊಡೆದೇ ಬಿಟ್ಟಿರ್ತೀನಿ ಫ್ರೆಂಡ್ಸ್ಗೆ. ಆಮೇಲೆ ಕೇಳ್ತಾರೆ ಯಾಕೆ ಹೊಡೆದೆ ಅಂತ. ಸಡನ್ ಕೈ ಎತ್ತಾನೆ ಯಾರು ನಿಮಗೆ ಮಾಡ್ತಾನ? ನಮಗೆಲ್ಲ ದೊಡ್ಡವ್ರಿಗೆ ಮಾಡೋಣ ಬರುತ್ತೆ. ಒಂದೊಂದ್ಸಲ ಬಾಯ್ತಾ ಬಿಡ್ತೀನಿ, ಒಂದ್ಸಲ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಇರ್ತೀನಿ. ಈಚೆ ಹೋಗ್ಬಿಡ್ತೀನಿ. ಈಚೆ ಹೋಗಿ ಒಂದು 5-10 ಮಿನಿಟ್ಸ್ ಆದ್ಮೇಲೆ ಹೊಡೆ ಬಿಡ್ತೀನಿ. ಏನಾಗುತ್ತಪ್ಪ? ನನಗೆ ನಾನೇ ಅಲ್ಲ, ಸಂಜೆಯೇ ಅಲ್ಲ, ಆ ಥರ ಫೀಲ್ ಆಗುತ್ತೆ. ಒಬ್ಬನೇ ಅಂದರೆ ನನ್ನ ಪಾಡಿಗೆ ನಾನು ಮಲ್ಕೊಂಡಿರ್ತೀನಿ. ಅಥವಾ ಅದೇ ಹೇಳಿದ್ನಲ್ಲ, ನಾನು ಹೊರಗಡೆ ಅದೇನು ಮಾತಾಡ್ಸುತ್ತೆ ಅಂತ ಗೊತ್ತಿರಲ್ಲ. ಬಟ್ ನಾವು ಹೊರಗಡೆ ಏನೋ ಒಂಥರ ಹೇಳ್ತಿರುತ್ತೆ, ಯಾರೋ ನಿಮ್ಮನ್ನು ಒಳಗಡೆ ಮಾತಾಡ್ಸ್ತಿರಂಗೆ. ಅವ್ರಿಗೆ ನಾನು ರಿಯಾಕ್ಟ್ ಮಾಡ್ತೀನಿ. ಬಟ್ ಅವ್ರಿಗೆ ನಾನು ಏನು ಮಾತಾಡಿದೆ ಅಂತ ನನಗೆ ಫೀಲ್ ಆಗಲ್ಲ. ಧ್ವನಿ ಕೇಳತ್ತಾ? ಧ್ವನಿ ನನಗೆ ಕ್ಲೀನಾಗಿ ಕೇಳಿಸಿದ್ದೆ, ಆದರೆ ಪಕ್ಕದಲ್ಲಿ ಯಾವ ಕೇಳಿಸಲ್ಲ. ಬೆಳಿಗ್ಗೆ ಮಾರ್ನಿಂಗ್ 10 ಗಂಟೆ ಅದೇ ಎದ್ದೇಳಲ್ಲ ಬೇಗ. ರೆಗ್ಯುಲರ್ ಆಗಿ ಒಂದೇ ವಾಯ್ಸ್ ಕೇಳುತ್ತೆ? ಇಲ್ಲ, ಒಂಥರ ಚೇಂಜಸ್ ಕೇಳ್ತಾ ಇರುತ್ತೆ. ಒಂದೊಂದ್ಸಲ ಒಂದೊಂಥರ, ಅದೂ ನನಗೊಂಥರ ವಲ್ಗರಲ್ಲಿ ಬೈಯೋ ಥರ ಕೇಳಿಸುತ್ತೆ. ಒಂದೊಂದ್ಸಲ ಸಾಫ್ಟಾಗಿ ಈ ಥರ ಅಲ್ಲೋಗು ಇಲ್ಲೋಗು ಅನ್ನೋ ಕೇಳಿಸುತ್ತೆ. ಒಂದೊಂದ್ಸಲ ಏನಕ್ಕೆ ಅಲ್ಲೋಗ್ತೀಯ, ಸುಮ್ಮನೆ ಆರಾಮಾಗಿ ಇಲ್ಲೇ ಇರೋ ಅಂತ ಹೇಳೋ ಥರ. ಅಥವಾ ನಾನು ಹೇಳೋ ತನಕ ಎಲ್ಲೂ ಆಗಬೇಡ, ಏನೂ ಮಾಡಬೇಡ ಅನ್ನೋ ಥರ ಅದು ಇದಾಗ್ತಿರುತ್ತೆ. ಮನಸ್ಸಿನಿಂದ ಬರೋದು ಅಂದರೆ ಈಗ ನಮಗೆ ಅನಿಸೋದು ಬೇರೆ, ಯಾರೋ ಮಾತಾಡೋದು ಹಾಗೆ ಆಗೋದು ಬೇರೆ. ಯಾರೋ ಮಾತಾಡ್ದ ಹಾಗೆ ಆಗುತ್ತಾ? ಆಗುತ್ತೆ, ಮಲಗಿದಾಗ ಆಗುತ್ತೆ, ಮಲ್ಕೊಂಡಿದ್ದಾಗ ಆಗುತ್ತೆ. ನೀವು ಮಲಗಿದ್ದಾಗ ನಿಮ್ಮ ಬಿಹೇವಿಯರ್ ನೋಡ್ಕೊಂಡ್ರಾ ಹೇಗಿರುತ್ತೆ ಅಂತ? ಅದೇ ಒಂದು ಮಾತ್ರ ಗಮನಿಸಿದ್ದೀನಿ, ಮಲ್ಕೊಂಡು ಒಂದು 1 hour ಆದ್ಮೇಲೆ ಕಾಲು ಆಟೋಮೆಟಿಕ್ ಹಿಂಗೆ ಟ್ವಿಸ್ಟ್ ಆಗುತ್ತೆ. ಟ್ವಿಸ್ಟ್ ಆಗಿಬಿಟ್ಟು ಹಿಂಗೆ ಟ್ವಿಸ್ಟ್ ಆಗಿ ಹಿಂಗೆ ಸೀದಾ ಹಿಂಗೆ ಬರುತ್ತೆ ಕಾಲು. ಓಕೆ, ಕೈ ಎರಡು ಹಿಂಗೆ ಮೇಲೆ ಹೋಗುತ್ತೆ. ಒಳ್ಳೆ ಸ್ನೇಕ್ ಮಲ್ಕೊಳ್ಳೋ ಥರ ಫೀಲ್ ಆಗುತ್ತೆ. ಒಂದೊಂದ್ಸಲ ನಾನು ಮಲಗಿದ್ದಾಗ ಒಂದ್ಸಲ ಸಡನ್ ಆಗಿ ಎದ್ದೇಳ್ತೀನಲ್ಲ, ಅವಾಗ ಎದ್ದು ಒಂದ್ಸಲ ರಿಯಲೈಸ್ ಮಾಡ್ಕೊಂಡ್ರೆ ಸಮಥಿಂಗ್ ಏನೋ ನನ್ನ ಮೇಲೆ ಸ್ನೇಕ್ ಇವಾಗ ಇಲ್ಲಿ ಬಾಡಿ ಮೇಲೆ ಮಲಗಿಸಿದ್ರೆ ಹೆಂಗೆ ಫೀಲ್ ಆಗುತ್ತೆ ಆ ಥರ ಫೀಲ್ ಆಗ್ತಿರುತ್ತೆ. ಮೂವ್ ಆದಾಗ ಅನ್ಸುತ್ತಾ? ಮೂವ್ ಆದಾಗ ಓಡಾಡ್ದಾಗ ಅನ್ಸುತ್ತೆ, ಮಲ್ಕೊಂಡಿರಂಗೆ ಅನ್ಸುತ್ತೆ. ನನ್ನ ಒಳಗಡೆ ಮಲ್ಕೊಂಡಿರಂಗೆ ಫೀಲ್ ಆಗುತ್ತೆ. ಹಾವು ಅಂದ್ರೆ ಭಯಾನ, ಖುಷಿನ? ಭಯಾನೇ ಇಲ್ಲ, ಖುಷಿನೂ ಇಲ್ಲ, ನೋ ಫೀಲಿಂಗ್. ನನಗೇನೂ ಇಲ್ಲ. ಬೇಕಾದ್ರೆ ಇಲ್ಲೇ ತೊಗೊಂಡ್ಬಿಡಿ, ಇಲ್ಲೇ ಏನು ಅನ್ಸಲ್ಲ. ತುಂಬಾ ಪ್ರೀತಿ ಅನ್ಸುತ್ತೆ ಹಾವು? ಪ್ರೀತಿನೂ ಅನ್ಸಲ್ಲ, ಏನು ಅನ್ಸಲ್ಲ, ಏನು ಇಮೋಷನ್ ಏನೂ ಇಲ್ಲ. ಒಂಥರ ಅನ್ಲಿವಿಂಗ್ ಥಿಂಗ್ ಥರ ಅದನ್ನು ಟ್ರೀಟ್ ಮಾಡ್ತೀನಿ ಅಷ್ಟೇ. ಎಷ್ಟೊಂದು ಸಲ ಟ್ರೆಕ್ಕಿಂಗ್ ಎಲ್ಲ ಹೋದಾಗ ಸ್ನೇಕ್ ನೋಡಿದ್ನಲ್ಲ, ಫ್ರೆಂಡ್ಸ್ ಎಲ್ಲ ಎದ್ಕೊಂಡು ಓಡಿದ್ರು ಪಕ್ಕದಲ್ಲೇ ಪಾಸರು ನನ್ನ ಪಾಡಿಗೆ ನಾನು ಸುಮ್ಮನೆ ನಿಂತಿರ್ತೀನಿ. ಭಯ ಇಲ್ಲ. ಯಾವಾಗಲಾದರೂ ಹಾವು ನೋಡಿದ ನೆನಪು ಆ ಥರದ್ದು ಏನಾದರೂ ಆಳವಾಗಿ ಉಳ್ಕೊಂಡಿದ್ಯಾ ಇಲ್ವಾ? ನೋಡಿದ್ದೀನಿ, ಆಕ್ಸಿಡೆಂಟಲ್ಲಿ ನೋಡಿದ್ದೀನಿ ಸ್ನೇಕ್ಸ್ನೆಲ್ಲ. ಅದು ಅವತ್ತು ಫೀಲ್ ಏನು ಆ ಥರ ಫೀಲ್ ಆಗಿದೆ. ಈ ಸರ್ಪದ್ದೆಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಂಡಿರೋದ ನಿಜವಾಗ್ಲೂ? ಪ್ರಾರಂಭದಿಂದಾನು ಇದೆಯಾ ಅದೆಲ್ಲ? ನನಗೆ ಫೀಲ್ ಆಗ ಗೊತ್ತಾಗಿದ್ದು ಅಂದರೆ ಕರೆಕ್ಟ್ ಒಂದು 6 years ಇಂದ, ವೆನ್ ಐ ಕೇಮ್ ಟು ಹೈಸ್ಕೂಲ್. ಅವಾಗಲಿಂದ ಅನ್ನಿಸ್ತಾ ಇದೆ ಹಾಗೆಲ್ಲ? ನಿಮ್ಮ ತಂದೆ ಏನು ಹೇಳಿದ್ರು, ಒಂದು 4-5 ವರ್ಷದ ಹಿಂದೆ ಒಬ್ಬ ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡಿದ್ವಿ ಅಂತ ಹೇಳಿದ್ರು. ಏನಾಯ್ತಲ್ಲಿ?
ಅವ್ರು ಕೌನ್ಸಿಲಿಂಗ್ ಮಾಡಿದ್ರು, ಅವ್ರು ಅದೇ ಫುಲ್ ಎಲ್ಲ ಥರ ಟೆಸ್ಟ್ ಮಾಡಿಸಿದ್ರು. ಆಮೇಲೆ ಸಖತ್ ಅದಕ್ಕೆ ಅವರು ಇದೇ ಹೇಳಿದ್ರು, ನಾರ್ಮಲ್ ಏಜಲ್ಲಿ ಕೋಪ ಜಾಸ್ತಿ ಏನು ಪರವಾಗಿಲ್ಲ, ಮೆಡಿಟೇಷನ್ ಮಾಡಕ್ಕೆ ಹೇಳಿದ್ರು. ಮೆಡಿಟೇಷನ್ ಮಾಡಕ್ಕೆ ಕೂತ್ರೆ ಮೆಡಿಟೇಷನ್ ಮಾಡೋಕ್ಕಾಗಲ್ಲ. ಆಮೇಲೆ ಅವರೆಲ್ಲ ಟೆಸ್ಟ್ ಮಾಡಿದ್ರು, ಟ್ಯಾಬ್ಲೆಟ್ಸ್ ಕೊಟ್ಟರು, ಮತ್ತು ಫ್ರೀ ಎಕ್ಸಸೈಸ್ ಮಾಡು, ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಚೇಂಜ್ ಮಾಡ್ಕೊ, ಇದಾಗುತ್ತೆ ಅಂತೇಳಿ ಎಲ್ಲ ಮಾಡಿದೆ. ಒಂದು 3 ಮಂತ್ಸಿಗೆ ಬಂದು ಇದು ಮಾಡಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರೆ ಎಲ್ಲ ಮಾಡಿದೆ, ಒಂಚೂರು ಆ್ಯಕ್ಟಿವಿಟೀಸ್ ಚೇಂಜ್ ಇಲ್ಲ. ಆಮೇಲೆ ತಿರುಗಿ ಹೋಗಿ ಕೇಳಿದ್ದಕ್ಕೆ ಎಲ್ಲ ನಾರ್ಮಲಾಗೇ ಇದ್ದಾನೆ ಸಂಜೆ, ನನಗೇನು ಪ್ರಾಬ್ಲಮ್ ಇಲ್ಲ, ನೀವೇ ಈ ಥರ ಹೇಳ್ತಿರೋದು ಅಂತ ಇದು ಮಾಡಿದ್ರು. ನಿಮ್ಗೆ ಆಗಿರೋ ಸಮಸ್ಯೆ ಬಗ್ಗೆ ನಿಮಗೆ ಬೇಜಾರಿದೆಯಾ? ತುಂಬ ಇದೆ. ಬೇರೆಯವ್ರಿಗೆ ಹೀಗಾಗಲ್ವಲ್ಲ, ನನಗಾಗತ್ತಲ್ಲ ಅಂತ. ಆ್ಯಂಡ್ ಯು ವಾಂಟ್ ಟು ಫಿಕ್ಸ್ ಇಟ್ ಅಲ್ವಾ? ಸರಿ ಮಾಡ್ಕೋಬೇಕು. ಸರಿ ಆಗುತ್ತೆ ಅಂತ ಅನ್ಸುತ್ತಲ್ವಾ? ಮೇಡಮ್, ಇಲ್ಲೊಂದ್ಸಲ ವೇದಿಕೆ ಒಂದು 3-4 ಮಂತ್ಸ್ ಬ್ಯಾಕ್ ಅದೇ ಮಂಜುನಾಥ್ ಸರ್ ಅವ್ರು ಬಂದು ಇದು ಮಾಡಿದ್ರಲ್ಲ, ಅವ್ರದ್ದು ಆ್ಯಕ್ಟಿವಿಟೀಸ್ ಒಂದ್ಸಲ ನೋಡಿದ್ರಲ್ಲ, ಅದೇ ಒಂದು ಆ ಲೇಡಿ ಮಾತಾಡೋದು ಸೇಮ್ ಅದು ನಾನೇ ಮಾಡ್ದಂಗೆ ನನಗೆ ಫೀಲ್ ಆಗ್ತಿತ್ತು. ನಾನು ಒಂದ್ಸಲ ಈ ಥರ ಮಾಡ್ತಿರ್ತೀನಿ ಈ ಥರ ಒಂದೊಂದ್ಸಲ ಅಂತ ಫೀಲ್ ಆಗ್ತಿತ್ತು. ಶೈಲಜಾನ ಸೋದರ ಮಾವನ ಆತ್ಮ ಏನು ಒಳಗಡೆ ಇದೆ, ತಿಮ್ಮೇಗೌಡನ ಆತ್ಮ, ಅದು ಎಸ್ ಅನ್ಲಿ. ಯಾರು? ತಾತ. ತಾತ? ಯಾವಾಗ ಸೇರ್ಕೊಂಡೆ ಮೊಮ್ಮಗಳನ್ನ? ಹೊತ್ತು 1 ವರ್ಷಕ್ಕೆ ಸೇರ್ಕೊಂಡೆ. ಇವಳನ್ನ ಯಾಕೆ ಹುಡುಕ್ದೆ? ನನ್ಗೆ ಇಷ್ಟವಾದ ಮೊಮ್ಮಗಳು, ಅದಕ್ಕೆ. ಈಗ ಆಗ್ತಿರೋದೆಲ್ಲ ಸರಿ ಹೋಗುತ್ತೆ ಅಂತ ಅನ್ಸುತ್ತೇನಪ್ಪ? ಸರಿ ಹೋಗೋದು ಆ ಭರವಸೆ ಇದೆ. ಭರವಸೆ ಇದೆ, ಆದ್ರೆ ನಿಮಗೆ ಭರವಸೆ ಇರಬೇಕು, ಅವಾಗಲೇ ಸರಿ ಹೋಗೋದಲ್ವಾ? ಹೋಗುತ್ತೆ ಅಂತ ಭರವಸೆ ಇದೆ, ಆದ್ರೆ ಯಾವ ರೀತಿ ಸರಿ ಹೋಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಸಮಸ್ಯೆ ಇದೆ ಅಂದ್ಮೇಲೆ ಪರಿಹಾರ ಇರುತ್ತೆ. ಇದು ನನ್ನ ಅನಿಸಿಕೆ ಮತ್ತು ನನ್ನ ಅನುಭವ. ದೇರ್ ಇಸ್ ಅ ಪ್ರಾಬ್ಲಮ್, ದೇರ್ ಇಸ್ ಅ ಸೊಲ್ಯೂಷನ್ ಇಲ್ದೇ ಇರೋ ಪ್ರಾಬ್ಲಮ್ ಇಲ್ಲ ಈ ಜಗತ್ತಲ್ಲಿ. ಆ್ಯಂಡ್ ನೀವು ಒಬ್ಬರೇ ಅಂತನೂ ನನಗನ್ಸುತ್ತೆ, ಅನೇಕರಿಗೆ ಈ ಥರ ಸಮಸ್ಯೆ ಇದೆ. ಅವರು ಸರಿಯಾದ ವ್ಯಕ್ತಿನ ಹುಡುಕಿಲ್ಲ ಅಥವಾ ಏನನ್ನೋ ಅರಸ್ಕೊಂಡು ಹೋಗ್ತಾರೆ. ಹಾಗಾಗಿ ಸರಿಯಾದ ಅದಕ್ಕೆ ಪರಿಹಾರವನ್ನು ಹುಡುಕಿರಲ್ಲ ಅಂತ ನನಗನ್ಸುತ್ತೆ. ಸೊ ಈ ನನಗೆಲ್ಲ ರೀತಿಯಲ್ಲೂ ನನಗೆ ನಂಬಿಕೆ ಇರೋದು ಸೈಕಿಯಾಟ್ರಿಸ್ಟ್ ಹತ್ರ ಮಾತ್ರ. ಬೇರೆದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ಅವರು ನಾರ್ಮಲ್ ಅಂತ ಹೇಳಿದ್ರು ನಾನು ತಿರ್ಗಾ ಆಕ್ಟಿವಿಟೀಸ್ ನನ್ನ ಸಮಾಧಾನಕ್ಕೆ ನಾನು ಒಂದ್ಸತಿ ಮಾಡ್ತೀನಿ. ಜಟಕ